ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತಂದಿರೋ ವಿಷಯ ಬಂದು ಬೃಹತ್ ಮೈಸೂರು ಅಂದ್ರೆ ಗ್ರೇಟರ್ ಮೈಸೂರು ಆಗ್ತಾ ಇದೆ. ಇದು ನಮ್ಮ ಮೈಸೂರು ಜನರಿಗೆ ಓಕೆನಾ ಇಲ್ವಾ? ಬನ್ನಿ ಅವ್ರನ್ನೇ ಕೇಳೋಣ. ಬಟ್ ಮೈಸೂರು ಸಿಟಿನಲ್ಲಿ ಆ ಹಿಂದೆ ಇದ್ದಿದ್ದ ಅಟ್ಮಾಸ್ಫಿಯರ್ ಏನಿತ್ತು ಅದನ್ನ ಮೇಂಟೈನ್ ಮಾಡೋದು ನಂಗೆ ತುಂಬಾ ಇಷ್ಟ. ಹೌದು, ಹಾ ಸರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಗ್ರೇಟರ್ ಮೈಸೂರು ಆಗಿತ್ತು. ಬಂದ ಫ್ಯಾಮಿಲಿ ಹೆಂಗ್ ದೊಡ್ಡದಾಗ್ತಾ ಹೋಗುತ್ತೆ, ಅಫ್ಕೋರ್ಸ್ ಅದಕ್ಕೆ ತಕ್ಕನಾಗಿ ನಾವು ಚೇಂಜ್ ಆಗ್ಲೇಬೇಕು. ಏನ್ ಸಾಂಸ್ಕೃತಿಕ ಮತ್ತು ನಾಗರಿಕತೆ ಏನಿದೆ ಅದು ಒಂದು ಹೋಗ್ತಕ್ಕಂಥ ಲಕ್ಷಣಗಳಾಗ್ಬಿಡ್ತು. ಇಂಡಸ್ಟ್ರೀಸ್ ಇದೆಲ್ಲ ಬರೋದ್ರಿಂದ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಮತ್ತೆ ಮೈಸೂರು ಇಂಪ್ರೂವ್ ಆಗೋದಕ್ಕೆ ಅವಕಾಶ ಇದೆ. ಬ್ಯಾಂಗ್ಳೂರ್ ಎಲ್ಲ ನೋಡಿದೀವಿ ಹೇಗೆ ಎಕ್ಸ್ಟೆಂಡ್ ಆಗಿದೆ, ನೈಟೀಸ್ ಎಲ್ಲ ಹೆಂಗ್ ಬಿಲ್ಡ್ ಆಗಿದೆ ಅಂತ. ವೆನ್ ಇಟ್ ಕಮ್ಸ್ ಟು ಮೈಸೂರು ಸೇಮ್ ಆದ್ರೆ ಅದು ಇಟ್ಸ್ ಕೈಂಡ್ ಆಫ್ ಅದ್ರ ನೇಚರ್ ನ ಕಳ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. And I believe there is actually no need of another Bangalore here. ಹೆಸರು ಅಕ್ಷಯ್ ಕುಮಾರ್ ಅಂತ, ಸಾಗರ್ ಅಂತ, ಅಕ್ಷಯ್ ಕುಮಾರ್, ಓಕೆ, ರಾಜು ಅಂತ, ರಾಜು ಸರ್ ಸತೀಶ್ ಅಂತ. ಸತೀಶ್ ಸರ್, ಕಾನ್ಸೆಪ್ಟ್ ಬಂದು ಮೈಸೂರು ಗ್ರೇಟರ್ ಮೈಸೂರು ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಗ್ರೇಟರ್ ಮೈಸೂರ್ ನನ್ನ ಪ್ರಕಾರ ಇವನ್ ಹಾ ಸರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಗ್ರೇಟರ್ ಮೈಸೂರು ಆಗಿತ್ತು. ಹಾ, ಅದಾದ್ಮೇಲೆ ಅಂತ ಡೆವಲಪ್ಮೆಂಟ್ ಏನು ನೋಡಿದ ನಾವು. ಕಾಲೇಜಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಇನ್ಸ್ಟಿಟ್ಯೂಟ್ಸ್ ಗಳಿರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಎಲ್ಲ ಅವ್ರ ಕಾಲದಲ್ಲಿ ಆಗಿರೋದು. ಗ್ರೇಟರ್ ಮೈಸೂರ್ ಇನ್ ದ ಸೆನ್ಸ್ ಓನ್ಲಿ ರೋಡ್ಸ್ ಮಾತ್ರ ಡೆವಲಪ್ ಆಗ್ತಿದೆ, ಟ್ರಾಫಿಕ್ ಡೆವಲಪ್ ಆಗ್ತಿದೆ. ಅದು ಬಿಟ್ಟು ಕ್ಲೀನೆಸ್ಟ್ ಸಿಟಿ that I can say, but greater development it has been already made. ಅವಾಗಲೇ ಗ್ರೇಟರ್ ಮೈಸೂರು ಆಗ್ಬಿಟ್ಟಿದೆ. ಸೊ ಈಗೇನಿಲ್ಲ, ಬಟ್ ಇವಾಗ ರೀಸೆಂಟ್ ಆಗಿ ಪಾಪ್ಯುಲೇಷನ್ ಅಲ್ಲಿ ಗ್ರೇಟರ್ ಆಗ್ತದೆ. ಪಾಪ್ಯುಲೇಷನ್ ಅಲ್ಲಿ ಗ್ರೇಟರ್ ಆಗ್ತದೆ, ಟ್ರಾಫಿಕ್ ಅಲ್ಲಿ. ಇನ್ನು ಉಳಿದಿದ್ದ ಕಲ್ಚರ್ ಅಲ್ಲಿ ಬೇರೆ ಎಲ್ಲದರಲ್ಲೂ ಮೊದಲೇ ಇತ್ತು, ರಾಜರ ಕಾಲದಿಂದನೂ ಇತ್ತು. ಬಟ್ ಇದನ್ನ ವೆಲ್ಕಮ್ ಮಾಡ್ತೀರಾ ಹೇಗೆ? ಇವಾಗ ಫ್ಲೈಓವರ್ಸ್ ಆಗ್ತದೆ, ಮಾಡ್ಲೇಬೇಕಲ್ಲ, ಅಕ್ಸೆಪ್ಟ್ ಮಾಡ್ಲೇಬೇಕು. ನಿಮ್ಮ ಹೆಸರು? ಚಂದನ. ನಿಮ್ಮ ಹೆಸರು? ಸುಷ್ಮಿತಾ. ಮೈಸೂರು ಅವರ? ಆಕ್ಚುಲಿ ಮೈಸೂರು ಬಂದು ಹೆರಿಟೇಜ್ ಪ್ಲೇಸ್ ನ. ಸೊ ಮೈಸೂರ್ ತರ ಇದ್ರೆ ಚಂದ. ಇಟ್ಸ್ ನಾಟ್ ಲೈಕ್ ತುಂಬಾ ಅಪ್ಡೇಟ್ ಆದ್ರೂ ಚೆನ್ನಾಗಿರಲ್ಲ, ಬಿಕಾಸ್ ಇದು ತುಂಬಾ ಕಲ್ಚರ್ ಹೆರಿಟೇಜ್ ಎಲ್ಲ ಇದೆಯಲ್ಲ. ಸೊ ಮೈಸೂರು ಅದೇ ತರ ಇದ್ರೆ ಚಂದ. ಓಕೆ, ನೀವೇನಂತೀರಾ? ಗೊತ್ತಿಲ್ಲ. ಕ್ಲಾಸ್ಮೇಟ್ಸಾ? ಓಕೆ, ಅವ್ರ ಏನ್ ಹೇಳ್ತೀರಾ ನೀವು ಅದಕ್ಕೆ ಸಮ್ಮತಿ ಅಷ್ಟೇ? ಹೌದು. IT ಹಬ್ ಆಗ್ತಾ ಇದೆ, ಬ್ಯಾಂಗ್ಳೂರಲ್ಲಿ ಇರುವಂತ ಕಂಪ್ನಿಗಳು ಇಲ್ಲಿಗೆ ಬರ್ತಾ ಇದೆ. ತುಂಬಾ ಜನ ಏನಂತಾರೆ ಜಾಬ್ ಆಪರ್ಚುನಿಟಿ ನಮ್ಗೆ ಸಿಗ್ತಾ ಇದೆ. ಇಟ್ಸ್ ಗುಡ್. ಇಟ್ಸ್ ಗುಡ್ ಆಕ್ಚುಲಿ, ಬಿಕಾಸ್ ಯಾಕಂದ್ರೆ ಮೈಸೂರು ತುಂಬಾ ಆಪರ್ಚುನಿಟೀಸ್ ಬಂದ್ರೆ ಎಲ್ಲ ಸ್ಟೂಡೆಂಟ್ಗೂ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ಒಬ್ಬೊಬ್ರು ಬ್ಯಾಂಗ್ಳೂರ್ಗೆ ಅಲೋ ಮಾಡಲ್ಲ ಪೇರೆಂಟ್ಸ್ ಎಲ್ಲ ಅಲ್ಲ. ಸೊ ಇಟ್ಸ್ ಬೆಟರ್. ನೀವು ತುಮಕೂರು, ಮೈಸೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? 3 years. ಹೇಗಿದೆ ಮೈಸೂರು? ಚೆನ್ನಾಗಿದೆ. ಈಗ ಗವರ್ನಮೆಂಟ್ ಗ್ರೇಟರ್ ಮೈಸೂರು ಮಾಡ್ತಾ ಇದೆ, ಅಂದ್ರೆ ಎಕ್ಸ್ಪೆಂಡ್ ಮಾಡಿ IT ಹಬ್ ತಂದು ಹೊಸ ಫ್ಲೈಓವರ್ಸು, ಜಾಬ್ ಆಪರ್ಚುನಿಟಿ ಎಲ್ಲ ಕೊಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆನಾ ಅಥವಾ ಇಲ್ಲ ಇದು ಹೀಗೆ ಶಾಂತಿಯಾಗಿರ್ಲಿ ಅಂತ? ಇಲ್ಲ, ಆಕ್ಚುಲಿ ಮೈಸೂರು ಹಿಂಗಿದ್ರೇನೆ ಚೆನ್ನಾಗಿ ಅನ್ಸುತ್ತೆ. ಬಿಕಾಸ್ ಲೈಕ್ ಆಲ್ರೆಡಿ ನಾವು ಬ್ಯಾಂಗ್ಳೂರ್ ಎಲ್ಲ ನೋಡಿದೀವಿ ಹೇಗೆ ಎಕ್ಸ್ಟೆಂಡ್ ಆಗಿದೆ, ನೈಟೀಸ್ ಎಲ್ಲ ಹೆಂಗ್ ಬಿಲ್ಡ್ ಆಗಿದೆ ಅಂತ. ವೆನ್ ಇಟ್ ಕಮ್ಸ್ ಟು ಮೈಸೂರು ಸೇಮ್ ಆದ್ರೆ ಅದು ಇಟ್ಸ್ ಕೈಂಡ್ ಆಫ್ ಅದ್ರ ನೇಚರ್ ನ ಕಳ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಸೊ ಮೈಸೂರು ಹೀಗಿದ್ರೇನೆ ಚಂದ ಅನ್ಸುತ್ತೆ. ಸೇಮ್ ಹಿಂದೆ ಮುಂದೆ ಕೂರ್ತೀರಿ ಎಕ್ಸಾಮ್ ಡಿಫ್ರೆನ್ಸ್ ಇರಲ್ಲ ಮೈಸೂರು ಬ್ಯಾಂಗ್ಳೂರ್ಗು? ಆಕ್ಚುಲಿ ಮೈಸೂರು ಆಲ್ರೆಡಿ ಬ್ಯಾಂಗ್ಳೂರ್ ತರ ಕನ್ವರ್ಟ್ ಆಗೋ ತರ ಇದೆ. ಸೊ ಮತ್ತೆ ಇನ್ನು ಎಕ್ಸ್ಟೆಂಡ್ ಆದ್ರೆ ಅದು ಇದ್ರ ಬೆಂಗಳೂರೇ ಆಗ್ಬಿಡುತ್ತೆ. ಸೊ ಅದಕ್ಕಿಂತ ಬೆಟರ್ ಮೈಸೂರಾಗಿದ್ರೇನೆ ಬೆಟರ್. ಯಶವಂತ್. ಸಾಗರ್. ಓದ್ತಾ ಇದ್ದೀರಾ? ಇಲ್ಲ, ಪಾಸ್ಟ್ ಔಟ್, MBA ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಿ. ಓ ಸೂಪರ್. ನೀವು? ನಾವು ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಅದು ಒಳ್ಳೇದೇ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಗ್ರೇಟರ್ ಶುರು ಆಗಿದೆ ಬ್ಯಾಂಗ್ಳೂರು, ಆದ್ರೆ ನೆಕ್ಸ್ಟ್ ಮೈಸೂರು ಆಗಿರೋದ್ರಿಂದ ಅಡ್ವಾಂಟೇಜ್ ತುಂಬಾನೇ ಇದೆ. ಹಂಗ್ ನೋಡಕ್ ಹೋದ್ರೆ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಫೀಲ್ ಆಗಿದೆ. ಬಟ್ ಇದು ಸೆಕೆಂಡ್ ಬೆಂಗಳೂರು ಆಗ್ಬಿಟ್ರೆ ಇವನು ಬೆಂಗಳೂರಲ್ಲಿ ಏನೇನ್ ಆಗ್ತದೆ ಅಂತ ನಿಮ್ಗೆ? ಟ್ರಾಫಿಕ್ ಒಂದಾದ್ರೆ ಅಟ್ ದಿ ಸೇಮ್ ಟೈಮ್ ನಮ್ಮ ಕನ್ನಡ ಭಾಷೆಗಿಂತ ಬೇರೆ ಭಾಷೆಯವರು ತುಂಬಾ ಇನ್ಕ್ಲೂಡ್ ಆಗ್ತಾ ಇದಾರೆ. ಸೊ ನೀವು ಇದ್ರ ಮೂಲಕ ಗವರ್ನಮೆಂಟ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾಡಿ ವಿತ್ ಪ್ಲಾನ್ ಮಾಡಿ ಅಂತ ಅಂತೀರಾ? ಹೌದು, ಡೆಫಿನೆಟ್ಲಿ. ಬೆಂಗಳೂರು ಆಗಿರೋ ತರ ಮಿಸ್ಟೇಕ್ ಆಗಬಾರ್ದು. ಯಾಕಂದ್ರೆ ಅಲ್ಲಿ ಪೊಲ್ಯೂಷನ್ ಆಗ್ಲಿ, ಇವನ್ ನಾನ್ ಕನ್ನಡಿಗಾಸ್, ನಾನ್ ಕರ್ನಾಟಕ ಸ್ವಲ್ಪ ಜಾಸ್ತಿ ಆಯ್ತು. ಮತ್ತೆ ಇವನ್ ಅಲ್ಲಿ ಪೊಲ್ಯೂಷನ್, ಇವನ್ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಅದು ತುಂಬಾ ರೈನ್ ಆದ್ರೆ ಪ್ರಾಬ್ಲಮ್ ಆಗ್ತಿರೋದೆಲ್ಲ ಫೇಸ್ ಮಾಡ್ತಿರೋದು ಎಲ್ರಿಗೂ ಗೊತ್ತಲ್ಲ. ಆ ತರ ಇಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು. ಜಸ್ಟ್ ಹೇಗಿದೆ ಮೈಸೂರು, ನ್ಯಾಚುರಲ್ ಮೈಸೂರು, ಓಲ್ಡ್ ಮೈಸೂರು ಹೇಗಿತ್ತು ಅದನ್ನೇ ಮೇಂಟೈನ್ ಮಾಡ್ಕೊಂಡು ನ್ಯೂ ಮೈಸೂರು ಅಂತ ಎಲ್ಲೆಲ್ಲಿ ಏನೇನ್ ಪ್ಲಾನ್ ಮಾಡ್ಕೋಬಹುದು, IT ಆಗ್ಲಿ, ಒಂದ್ ಬಿಗ್ ಕಂಪ್ನೀಸ್ ಆಗ್ಲಿ, ಇವನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಹೇಗಿದೆ ಅದನ್ನ ರಿಟೈನ್ ಮಾಡ್ಕೊಂಡೆ ಡೆವಲಪ್ ಮಾಡ್ಬೇಕು ಅಂತ ನಾನು. ಯಾವರು? ಓ, 3 ಜನ
ಸ್ಕೂಲ್ ಮೇಟ್ಸಾ? ಓಕೆ. ಮೈಸೂರು ಎಂಜಾಯ್ ಮಾಡ್ತಾ ಇದ್ದೀರಾ? ಹೇಗಿದೆ ಮೈಸೂರು? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸೊ ನಮ್ಮ ಮೈಸೂರು ಗ್ರೇಟರ್ ಮೈಸೂರು ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಷ್ಟು ವರ್ಷದಿಂದ ಇದ್ದೀರಾ ಮೈಸೂರಲ್ಲಿ? ಜಸ್ಟ್ 1.5 year ಆಯ್ತು. 1.5 years. ಸೊ 1.5 year ಇಂದ ಇವಾಗ ಗಂಟ ಟ್ರಾಫಿಕ್ ಹೆಚ್ಚಾಗಿರೋದು ನೋಡಿದ್ದೀರಾ? ನೋಡಿದ್ರಿ, ಸಿಗ್ನಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಸೊ ಇನ್ ಕೇಸ್ ಅದೆಲ್ಲ ಬಂದ್ರೆ ಅಫ್ಕೋರ್ಸ್ ಅದು ಜಾಸ್ತಿ ಆಗುತ್ತೆ, ಜಾಬ್ ಆಪರ್ಚುನಿಟಿನೂ ಇರುತ್ತೆ. ನಿಮ್ಗೆ ಇದು ಬೇಕಾ ಬೇಡವಾ ಅಂತ? ನನ್ನ ಪ್ರಕಾರ ಏನಂತಂದ್ರೆ ಇವಾಗ ಇಲ್ಲಿರೋ ಸಿಟಿ ವಾತಾವರಣ ತುಂಬಾ ಚೆನ್ನಾಗಿದೆ. ಸೊ ಇವರು ಎಕನಾಮಿಕ್ ಬೆನಿಫಿಟ್ಗೋಸ್ಕರ ಇಲ್ಲೂ IT ಡಿಪಾರ್ಟ್ಮೆಂಟ್ ತಗೊಂಡ್ಬಂದ್ರೆ ಇದು ಸೇಮ್ ಬೆಂಗಳೂರು ತರಾನೇ ಆಗ್ಬಿಡುತ್ತೆ. ಅದು ಇದು ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಕಾಮ್ ಆಗಿ ವೆದರ್ ತುಂಬಾ ಚೆನ್ನಾಗಿದೆ. ನನ್ ಪ್ರಕಾರ ಇಲ್ಲಿಗೆ ತಗೊಂಡ್ಬರೋದು ಇಷ್ಟ ಇಲ್ಲ ಬೇಕಾಗಿದ್ದವರೆಗೂ. ಸೊ ನಂಗ್ ಪ್ರಕಾರ ಇರೋ ಸಿಟಿ ಚೆನ್ನಾಗಿದೆ, ಇದನ್ನ ಹಾಗೆ ಬಿಡಿ ಅಂತ ಅಂತ. ತೇಜು ಅಂತ. ತೇಜ್, ಅಭಿಶ್ರೀ. ಓದ್ತಾ ಇದ್ದೀರಾ? ಹೌದು. ಎಲ್ಲಿಂದ ಬಂದಿರೋದು? ತುಮಕೂರು. ನೀವು? ಹೌದು. ಅಂದ್ರೆ ಮುಂಚೆ ಒಂದ್ 2-3 ವರ್ಷದಿಂದ ಬಂದಿದ್ದೆ, ಬಟ್ ಇಷ್ಟೊಂದ್ ಜನ ಇರ್ಲಿಲ್ಲ. ಸ್ವಲ್ಪ ಪೀಸ್ಫುಲ್ ಆಗಿತ್ತು. ಇವಾಗ ತುಂಬಾ ಕ್ರೌಡೆಡ್ ಅನ್ಸ್ತಿದೆ ನನಗೆ. ಬಿಟ್ರೆ ಇಟ್ಸ್ ನಾರ್ಮಲ್ ಓನ್ಲಿ, ಅಂದ್ರೆ ಒಳ್ಳೇದಕ್ಕೆ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಗ್ರೇಟರ್ ಮೈಸೂರು ಅನ್ನೋದು IT ಹಬ್ ಆಗುತ್ತೆ, ಆ ಫ್ಲೈಓವರ್ಸ್ ಬರ್ತಾ ಇದೆ, ಆಮೇಲಿಂದ ಎಕ್ಸ್ಪ್ಯಾಂಡ್ ಆಗುತ್ತೆ ಮೈಸೂರು ಸಿಟಿ ಅನ್ನೋದು. ಸೊ ಇದು ಆಗ್ತಿರೋದು ಒಳ್ಳೆ ಡೆವಲಪ್ಮೆಂಟ್ ಅಥವಾ ಇಲ್ಲ ಬೇರೆ ಕಡೆ ಆಗಿದ್ರೆ ಒಳ್ಳೇದಾಗ್ತಾ ಇತ್ತು ಅನ್ನೋದ? ಬೇರೆ ಕಡೆ ಆಗಿದ್ರೆ ಒಳ್ಳೇದೇ. ಅಂದ್ರೆ ಇವಾಗ ಉತ್ತರ ಕರ್ನಾಟಕ ಸೈಡ್ ಆಗಿರ್ಬೋದು. ಆಕ್ಚುಲಿ ಅಲ್ಲಿ ಹೌದು, ಡೆವಲಪ್ಮೆಂಟ್ ಆಗಿಲ್ಲ. ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಆಕ್ಚುಲಿ ತುಂಬಾ ಟೂರಿಸ್ಟ್ ಸ್ಪಾಟ್ಸ್ ಇದಾವೆ, ತುಂಬಾ ಇಲ್ಲಿ ಚೆನ್ನಾಗಿ ಜನರೇಟ್ ಆಗುತ್ತೆ ಎಂಪ್ಲಾಯ್ಮೆಂಟ್ಸ್. ಅಲ್ಲಾದ್ರೆ ಅಲ್ಲೂ ಲೈಕ್ ಜನಗಳ ಡೆವಲಪ್ಮೆಂಟ್ ಎಲ್ಲ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಮೇ ಬಿ ಅಲ್ಲಾದ್ರೆ ಇನ್ನೂ ಚೆನ್ನಾಗಿದೆ. ಭಾರದ್ವಾಜ. ನಿಮ್ಮ ಹೆಸರು? ಶ್ರೀಧರ್. ನೀವು ಮೈಸೂರವ್ರೆ? ಮೈಸೂರವ್ರೆ. ಮೈಸೂರಿಗೆ ಇದು ಒಳ್ಳೆ ಸುದ್ದಿನೇ. ಓಕೆ. ಮೈಸೂರು ಡೆವಲಪ್ಮೆಂಟ್ ತುಂಬಾ ಹಿಂದೆನೆ ಆಗ್ಬೇಕಾಗಿತ್ತು. ಈಗ IT ಕಂಪನೀಸ್ ನಾನು IT ಕಂಪನಿಲೇ ವರ್ಕ್ ಮಾಡೋದು. ಸುಮಾರು ಒಂದು 7-8 ವರ್ಷದ ಹಿಂದೆನೆ IT ಕಂಪನೀಸ್ ಎಲ್ಲ ಇಲ್ಲಿಗೆ ಬರೋದನ್ನೆಲ್ಲ ಕೊಯಮತ್ತೂರಿಗೆ ಶಿಫ್ಟ್ ಮಾಡಿದ್ರು. ಸೊ ಹಾಗಾಗಿ ಈಗಾಗಲೇ ಇದು ತುಂಬಾನೇ ಲೇಟ್ ಆಗಿದೆ. ಅಟ್ಲೀಸ್ಟ್ ಈಗಾದ್ರೂ ಆಗ್ತಿದೆಯಲ್ಲ ಅನ್ನೋದು ಒಂದು ಖುಷಿ ವಿಚಾರ. ಖುಷಿ. ಸುಪ್ರೀತ್ ಅಂತ. ಸುಪ್ರೀತ್ ಅಂತ. ನೀವು ಮೈಸೂರವ್ರೆ? ಖಂಡಿತ ಮೈಸೂರವ್ರೆ. ಖಂಡಿತ ಮೈಸೂರವ್ರೆ. ಇಲ್ಲೇ ನಿಯರ್ ಬೈ ಕೊಡೋರಲ್ಲಿ. ಹೌದಾ? ಓಕೆ. ಏನಂದ್ರೆ ಆಕ್ಚುಲಿ ಇವಾಗ ನಾವು ಸಿಗ್ನಲ್ಸ್ ನ ತುಂಬಾ ರೇರ್ ಆಗಿ ನೋಡ್ತಿದ್ವಿ. ಹೌದು. ಇವಾಗ ಎಷ್ಟು ಸಿಗ್ನಲ್ಸ್ ಹಾಕಿದ್ದಾರೆ ಮೈಸೂರಲ್ಲಿ. ಹೌದು. ಒಂದು ಇನ್ನೊಂದೇನಂತಂದ್ರೆ ನಾವೆಲ್ಲ ಅಜ್ಜಿ ಊರಿಗೆಲ್ಲ ಹೋಗ್ಬೇಕಾದ್ರೆ ತುಂಬಾ ಫಾರ್ ತರ ಒಂಥರ ನೇಚರ್ ಅದೆಲ್ಲ ನೋಡ್ತಿದ್ವಿ. ಇವಾಗೆಲ್ಲ ಬರೀ ಬಿಲ್ಡಿಂಗ್ಸ್ ಅದೇ ನೋಡ್ತಾ ಇದ್ವಿ. ನೆಕ್ಸ್ಟ್ ಇವಾಗ IT ಫೀಲ್ಡ್ ಬರ್ತಿದೆ. ಹೌದು. ಆಕ್ಚುಲಿ ಏನಂತ ಅಂತಂದ್ರೆ ಆಚೆಯಿಂದ ಬಂದು ಹಾಳು ಮಾಡ್ತಾರೆ ಮೈಸೂರು. ಎಕ್ಸಾಕ್ಟ್. ಒಂದು ಇನ್ನೊಂದ್ರೆ ನೀವು ಇವಾಗ ನ್ಯೂ ಇಯರ್ ಎಲ್ಲ ನೋಡ್ಬೇಕಾದ್ರೆ ಆ ಮೈಸೂರು ಪ್ಯಾಲೇಸ್ ಮುಂದೆ ಶಾರ್ಟ್ಸ್ ಎಲ್ಲ ಹೊಡಿತೀವಿ ನೋಡಿ, ಶಾರ್ಟ್ಸ್ ಎಲ್ಲ ತುಂಬಾ ಜನ ಸ್ವಲ್ಪ ಕಮ್ಮಿ ಇತ್ತು. ಇವಾಗ ತುಂಬಾ ಕ್ರೌಡ್ ಆಗ್ತಿದೆ ಎಲ್ಲ ಕಡೆ ಕ್ರೌಡ್. ಆಮೇಲೆ ದಸರಾ ನೆಕ್ಸ್ಟ್ ಹಿಂಗೆ ಆಗ್ತಿದ್ರೆ ದಸರಾ ಶಾಪ್ ಹೋಗ್ತಾರೆ. ತುಂಬಾ ಜನ ಆಗ್ತಿದ್ದಾರೆ. ಆಮೇಲೆ ನೆಸೆಸಿಟಿ ಇರ್ಲಿಲ್ಲ ಇಷ್ಟೊಂದು ಬೃಹತ್ ಮೈಸೂರು ಅಗತ್ಯ ಇರ್ಲಿಲ್ಲ. ನಮ್ಮ ಮೈಸೂರು ಇದ್ದಂಗೆ ಇರ್ಬೇಕೆ ಬಿಡ್ಬೇಕು. ಕುಟ್ಲಿ ಕೆರೆ ನೋಡಿ ಇವಾಗ ಎಷ್ಟು ಜನ ಬರ್ತಿದ್ದಾರೆ. ಹೌದು. ಎಷ್ಟು ಜನ ಕಮ್ಮಿ ಇತ್ತು. ಹೌದು. ಎಷ್ಟು ಜನ ಜಾಸ್ತಿ ಬರ್ತಾ ಜಾಸ್ತಿ ಜನ ಆಯ್ತಾನೆ ಇದ್ದಾರೆ. ಆಮೇಲಿಂದ ನಮ್ ಟ್ರಾವೆಲಿಂಗ್ ಇವಾಗ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಇವಾಗ ನಾನು ಕಾಲೇಜ್ ಅಥವಾ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ 10-15 ಮಿನಿಟ್ಸ್ ಮ್ಯಾಕ್ಸ್. ಫಸ್ಟ್ ಇಂದ ಇಲ್ಲೂ ಬಂದು ಇವಾಗ ಮ್ಯಾಕ್ಸ್ 30 ಮಿನಿಟ್ಸ್ ಬೇಕು. ಹೌದು. ಮ್ಯಾಕ್ಸ್ ಅಲ್ಲಿ ನಿಂತ್ಕೊಂಡು ಅವರು ಟ್ರಾಫಿಕ್. ಇವಾಗ ಸಿಗ್ನಲ್ಸ್ ಅಜ್ಜಜ್ಜಿಗೂ ಸಿಗ್ನಲ್ಸ್. ಐಶ್ವರ್ಯ ಒಂದ್ ಸಿಗ್ನಲ್ ಆದ್ರೆ ಸ್ಟುಡಿಯೋ ಒಂದ್ ಸಿಗ್ನಲ್. ಅದರಿಂದ ಮುಂದೆ ಹೋದ್ರೆ ಬಿಗ್ ಬಜಾರ್ ಇದೆಯಲ್ಲ ಅಲ್ಲೊಂದ್ ಸಿಗ್ನಲ್. ಅದರಿಂದ ಬಂದೆ ಸುಜಯ್ ಸುಪತ್ರ ಒಂದ್ ಸಿಗ್ನಲ್. ಸೊ ಬೇಕಿರ್ಲಿಲ್ಲ ಇಷ್ಟ ನೆಸೆಸಿಟಿ. ಆಮೇಲೆ ತುಂಬಾ ಜನ ಪಾಪ್ಯುಲೇಷನ್ ಆಗ್ತಿದ್ದಾರೆ. ಒಳ್ಳೇದು ಇಲ್ಲ ಅಂತಿಲ್ಲ, ಬಟ್ ಆದ್ರೆ ಮೈಸೂರು ಹೆಂಗಿದೆ ಹಂಗೆ ಇರಕ್ ಇಷ್ಟಪಟ್ರೆ ಇನ್ನು ಒಳ್ಳೇದು. ರಚನಾ. ನೀವು? ಸ್ಫೂರ್ತಿ. ಮೈಸೂರವರ? ನಾನ್ ಮೈಸೂರವಳು. ನೀವು? ನಾನ್ ಶಿವಮೊಗ್ಗ. ಏನೋ ನಾವ್ ಇದ್ದಂಗೆ ಚೆನ್ನಾಗಿದ್ದೀವಿ. ನೆಕ್ಸ್ಟ್ ಬೆಂಗಳೂರು ತರ ಇರೋದ್ ಬೇಡ. ಮೈಸೂರು ವಿಶಾಲವಾಗಿದೆ. ಮಾರ್ನಿಂಗ್ ಹೊತ್ತು ಒಂದ್ ಮೈಸೂರಲ್ಲಿ ಒಂದ್ ಸ್ಮಾಲ್ ವಾಕಿಂಗ್ ಹೋಗ್ ಬಂದ್ರು ಸೇಫ್ ಆಗಿರುತ್ತೆ. ಬೆಂಗಳೂರು ತರ ರಶ್ ಇರಲ್ಲ, ಎಲ್ಲೂ ಮೆಜರ್ಮೆಂಟ್ ಇರಲ್ಲ. ಸೊ ದಟ್ ಎಲ್ಲಿ ಆದ್ರೂ ಕೆಲ್ಸ ಎಲ್ಲಿ ಎಲ್ಲರೂ ಆಫೀಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ವೆದರ್ ಚೆನ್ನಾಗಿರ್ಬೇಕು, ಆಮೇಲೆ ಓಡಾಡಕ್ ಕರೆಕ್ಟ್ ಆಗಿರ್ಬೇಕು ಅಂತಾನೆ ಮಾಡೋದು. ಸೊ ನನ್ ಪ್ರಕಾರ ನೇಚರ್ ವಿತ್ ಕೆಲಸ ಮಾಡೋದ್ ಚೆನ್ನಾಗಿದ್ರೆ ಒಳ್ಳೇದು ಅಂತ. ಅಂದ್ರೆ ಇವ್ರು ಮಾಡೋ ಪ್ಲಾನ್ ನಾನ್ ನೋಡ್ತಿದ್ದೀನಲ್ಲ, ಈ ಫ್ಲೇವರ್ ಮಾಡ್ತಾರೆ, ರೋಡ್ ಮಾಡ್ತಾರೆ, ಅಂದ್ರೆ ಎಲ್ಲೂನು ನೇಚರ್ ನ ಕನ್ಕೂಡೆ ಮಾಡಲ್ಲ. ಒಂದ್ಸತಿ ರೋಡ್ ಮಾಡ್ತಾರೆ, ಒಂದ್ಸತಿ ಪೈಪ್ ಲೈನ್ ಆಗ್ಬೇಕಂತ ಬಗೀತಾರೆ. ಅಲ್ಲಿ ಏನ್ ಅವ್ರದ್ದು ಏನು ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಮಾಡ್ತಾರೋ ನಂಗಂತೂ ಅರ್ಥನೇ ಆಗಲ್ಲ. ಹೌದು. ನೀವು ಆ ಮೈಸೂರು ನೋಡಿದ್ರೆ ನಮ್ಗೆ ಅಷ್ಟು ಇಷ್ಟ ಇಲ್ಲ. ಡೆವಲಪ್ಮೆಂಟ್ ಇಷ್ಟ, ಬಟ್ ಸಿಟಿ ಸೆಂಟ್ರಿಗೆ ತರಬಾರ್ದು. ಔಟ್ ಆಫ್ ಸಿಟಿ ತಗೊಂಡ್ಬಂದ್ರೆ ಕಂಪ್ನೀಸ್ ಬರೋದು ಒಳ್ಳೇದು. ವಿಕಾಸನಕ್ಕೆ ಉದ್ಯೋಗ ಸಿಗುತ್ತೆ. ಬಟ್ ಮೈಸೂರು ಸಿಟಿನಲ್ಲಿ ಆ ಹಿಂದೆ ಇದ್ದಿದ್ದ ಅಟ್ಮಾಸ್ಫಿಯರ್ ಏನಿತ್ತು ಅದನ್ನ ಮೇಂಟೈನ್ ಮಾಡೋದು ನಂಗೆ ತುಂಬಾ ಇಷ್ಟ. ಹೌದು.
ಆಮೇಲೆ ಟ್ರಾಫಿಕ್ ಅಷ್ಟೇ ಈಗ ಜಾಸ್ತಿ ಆಗೋಗ್ತಾ ಜಾಸ್ತಿ ಇದೆ. ಆಗ್ತಾ ಇದೆ. ಅವೆಲ್ಲ ಮನ್ಸಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ. ಈ ರಿಟೈರ್ಡ್ ಪರ್ಸನ್ ಪ್ಯಾರಡೈಸ್ ಅಂತ ಮೈಸೂರು ಕರೀತಾರೆ ಎಲ್ರೂ. ರಿಟೈರ್ಡ್ ಆದ್ರೆ ನಾನು ಮೈಸೂರಲ್ಲಿ ಸೆಟಲ್ ಆಗ್ತೀನಿ ಅಂತ. ಹೌದು ಹೌದು. ನನ್ನ ಆಕ್ಚುಲಿ ನಾನು ಬೆಂಗಳೂರಲ್ಲೇ ಇದ್ದಿದ್ದು. ಬೆಂಗಳೂರಿನಲ್ಲಿ ಶೇಷಾದ್ರಿ ಮೇಲೆ ಇದ್ದು. ಮೈಸೂರಿಗೆ ಬರ್ಬೇಕು ಅಂತ ಇಷ್ಟ ಆಯ್ತು, ಬಂದೆ. ಮೈಸೂರಿಗೆ ಬಂದು 42 ವರ್ಷದ ಮೇಲೆ ಆಯ್ತು. ನಾನು ಕಿರ್ಲೋಸ್ಕರ್ ವರ್ಕ್ ಮಾಡ್ತಿದ್ದೆ. ಮೈಸೂರು ಕಿರ್ಲೋಸ್ಕರ್ ಹುಣಸೂರು ರೋಡ್ ಅಲ್ಲಿ ಇದೆಯಲ್ಲ. ಅವಾಗ ಇಷ್ಟೊಂದು 40 years ಬ್ಯಾಕ್ ಇಷ್ಟೆಲ್ಲ ಡೆವಲಪ್ ಆಗೇ ಇರ್ಲಿಲ್ಲ. ಬಟ್ ಇದು ಡೆವಲಪ್ ಆಗೋದು ನಂಗೂ ಇಷ್ಟನೇ, ಇಲ್ಲ ಅಂತಲ್ಲ. ಸಿಟಿ ಸೆಂಟರ್ ಒಂದು 10 kilometers ಅಷ್ಟು ಏರಿಯಾಸ್ ಅಲ್ಲಿ ಅದು ಸೆಂಟರ್ಗೆ ಹಾನಿ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಪರಿಸರಕ್ಕೆ ಹಾನಿ ಆಗದೆ ಇರೋ ತರ ಏನೇ ಇಂಪ್ರೂವ್ ಮಾಡಿದ್ರು ಒಳ್ಳೇದು. ವೆಲ್ಕಮ್ ಅಭಿವೃದ್ಧಿ ಯಾವಾಗ್ಲೂ ಒಳ್ಳೇದು. ಅವು ಆ ಅಟ್ಮಾಸ್ಫಿಯರ್ ಮೇಂಟೈನ್ ಮಾಡೋದೇನೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ನಮ್ಮ ಕನ್ನಡಿಗಾಸೆ ಎಲ್ಲೋ ಒಂಥರ ತಾತ್ಸಾರವಾಗಿ ನೋಡ್ತಾ ಇದಾರ ಸಂಸ್ಕೃತಿ ಭಾಷೆನ ಅನ್ನೋದೊಂದು ಇರ್ಬೋದು. ಅದಕ್ಕೆ ಅರುಣ್ ಕುಮಾರ್ ಅಂತೇಳಿ. ನೀವು ಮೈಸೂರವ್ರೇನಾ? ಹೌದು. ಬೃಹತ್ ಮೈಸೂರಿಂದ ನಮಗೆ ಈಗ ಸುತ್ತಮುತ್ತಲಿನ ಹಳ್ಳಿಗಳು ಅದೆಲ್ಲ ಇನ್ಕ್ಲೂಡ್ ಆಗೋದ್ರಿಂದ ಮತ್ತೆ ಅಭಿವೃದ್ಧಿಗೆ ಇನ್ನ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಅಂತ ಅನಿಸ್ತದೆ. ಓಕೆ, ಇದರಿಂದ ಹೆಚ್ಚಾಗಿ ಟ್ರಾಫಿಕ್ ಆಗುತ್ತೆ ಅಥವಾ ಇವಾಗಿರುವಂತ ಒಂದು ಪೀಸ್ನೆಸ್ ಮುಂದೆ ಸಿಗಲ್ಲ, ಇದ್ರ ಬಗ್ಗೆ? ಆ ರೀತಿ ಏನ್ ಅನ್ಸಲ್ಲ ಅನ್ಸುತ್ತೆ. ಎಕ್ಸ್ಟೆಂಡ್ ಆಗೋದ್ರಿಂದ ನಮ್ಗೆ ರೋಡ್ಸ್ ಎಕ್ಸ್ಟೆಂಡ್ ಆಗುತ್ತೆ. ಪೆರಿಫೆರಲ್ ರಿಂಗ್ ರೋಡ್ಸ್ ಇದೆಲ್ಲ ಬರೋದ್ರಿಂದ ಟ್ರಾಫಿಕ್ ಈಗ ಹೇಗಿದೆ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ. ನಮ್ದು ಶಿವಮೊಗ್ಗ ಅಂದ್ರೆ ಮಲೆನಾಡು. ಸೊ ಇಲ್ಲಿ ಬಂದಾಗ ನಾನು ಎಜುಕೇಶನ್ ಪರ್ಪಸ್ ಗಾಗಿ ಬಂದಿದ್ದು. ತುಂಬಾನೇ ಖುಷಿ ಆಯ್ತು ಇಲ್ಲಿ ನೇಚರ್ ನೋಡ್ಬಿಟ್ಟು. ನಾನ್ ಅನ್ಕೊಂಡೆ ಫುಲ್ ಸಿಟಿ, ಮೈಸೂರ್ ಅಂದ್ರೆ ಸಿಟಿನೇ ಅಲ್ವಾ, ಸೊ ಏನು ಮರ ಗಿಡಗಳು ಇರಲ್ಲ, ಫ್ರೆಶ್ ಇರಲ್ಲ ಏನಂತ. ಬಟ್ ಇಲ್ಲಿ ಬಂದಾಗ ತುಂಬಾನೇ ಖುಷಿ ಕೊಡ್ತಿದೆ. ಇನ್ನು ಬೆಳೆದ್ರು ಇಂಪ್ರೂವ್ ಆದ್ರೂ ಓಕೆನೆ, ಬಟ್ ಟ್ರೀಸ್ ಆಗಿರ್ಬೋದು, ಮರಗಳು ಅದೇ ತರಾನೇ ಇರ್ಲಿ, ಇನ್ನು ಹೆಚ್ಚಾಗಿ ಬೆಳಿಲಿ ಅಂತ ಇಷ್ಟಪಡ್ತೀನಿ. ಡೆವಲಪ್ಮೆಂಟ್ ಇರ್ಲಿ, ಬಟ್ ಅದು ನೇಚರ್ಗೆ ಹಾನಿ ಎಫೆಕ್ಟ್ ಆಗೋದು ಬೇಡ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಮೈಸೂರು ಆಗ್ತಕ್ಕಂಥದ್ದು ಒಂದು ಒಳ್ಳೆ ರೀತಿನೇ, ಆದ್ರೆ ಅದು ಒಂದು ಪಾಸಿಟಿವ್ ನೇಚರ್ ಅಲ್ಲಿ ಒಂದು ಧನಾತ್ಮಕವಾಗಿ ಬೆಳೆದ್ರೆ ತುಂಬಾ ಅನುಕೂಲ. ಯಾಕೆ ಅಂತಂದ್ರೆ ಈಗ ಏನಾಗ್ತದೆ ಅಂತಂದ್ರೆ ಒಂದು ಕಮರ್ಷಿಯಲ್ ಆಗ್ಬಿಟ್ಟಾಗ ನಮ್ಮ ಮೈಸೂರಿನ ಏನ್ ಸಾಂಸ್ಕೃತಿಕ ನಾಗರಿಕತೆ ಏನಿದೆ ಅದು ಒಂದು ಹೋಗ್ತಕ್ಕಂಥ ಲಕ್ಷಣಗಳಾಗ್ಬಿಡ್ತವೆ. ಅದಕ್ಕೋಸ್ಕರ ನಮ್ಗೆ ಎರಡು ರೀತಿನೂ ಬೇಕು. ಒಂದು ಬೃಹತ್ ಮೈಸೂರು ಆಗೋದ್ರ ಜೊತೆಗೆ ನಮ್ಮ ಪ್ಲಾಂಡ್ ಆಗ್ಬೇಕು, ಜೊತೆಗೆ ನಮ್ಮ ಸಂಸ್ಕೃತಿ ನಾಗರಿಕತೆ ಏನಿದೆ ಜನಗಳದು ಮತ್ತೆ ನಮ್ಮ ಮೈಸೂರಿನ ಸಂಸ್ಕೃತಿ ಏನಿದೆ ಅದು ಉಳಿಬೇಕಾದಂತದ್ದು ನನಗೆ ಬೇಕು ಅಂತ ಅನ್ಸುತ್ತೆ. You're from Odisha, Bhubaneswar. Okay. How long you have been in Mysore? I've been for 3 months. 3 months. Are you working or what? No, I'm a trainee in Infosys. Okay. You're working in Infosys. Yes. Okay. So my question is, now Mysore is becoming Greater Mysore. Yeah. Like a second Bengaluru, we can say. Yeah. So you have been in Mysore for 3 months. Support to become Mysore as a Greater Mysore, or I believe this city is really good. Okay, in terms of greenery, cleanliness, and all. And I believe there is actually no need of another Bangalore here. We already have a bigger Bangalore, but since this is a heritage city, I believe some cities in India should be as a heritage city. It should be remain this. The same. There should be some development happening, no doubt in that. But the main areas of Mysore, like this one, and we have some mohallas and all. I don't know much. But it should remain. There is a different kind of calmness and peacefulness in this city, which is definitely missing in Bangalore. I have been to Bangalore earlier, and it is very chaotic and all. So I don't want Mysore to be another Bangalore. That is for sure. Thank you so much. Thank you. ಡಿಮ್ಯಾಂಡ್ ಆಗಿ ಸಪ್ಲೈ ಕಡಿಮೆ ಆಗಿ ಈ ತರ ಆಗ್ಬಾರ್ದು. ಈಗ ಏನ್ 32 ವಿಲೇಜಸ್ ಇದೆ, ಏನ್ ಆಲ್ ಓವರ್ ಮೈಸೂರು ಇದೆ, ಎಲ್ಲ ಕಡೆನೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೇಕು, ಎಲ್ಲ ಕಡೆನೂ ಇನ್ಫ್ರಾಸ್ಟ್ರಕ್ಚರ್ ಬರಬೇಕು, ಎಲ್ಲ ಕಡೆನೂ ಎಜುಕೇಶನ್ ಪೀಪಲ್ಸ್ ಇದ್ದೇ ಇರ್ತಾರೆ. ಅವ್ರವ್ರು ಎಲ್ಲಿದಾರೋ ಅಲ್ಲಲ್ಲೇ ಒಂದ್ ಸ್ವಲ್ಪ ಸ್ಮಾಲ್ ಹಬ್ಗಳು, ಅಲ್ಲೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಅವ್ರು ಬೇರೆ ಕಡೆ ಬರೋ ನೆಸರಿನೂ ಇಲ್ಲ. ಟ್ರಾಫಿಕ್ ಪೊಲ್ಯೂಷನ್ ಆಗೋದಿಲ್ಲ, ವೆಹಿಕಲ್ಗಳು ಅದ್ರ ಮೇಲೆ ಡಿಪೆಂಡ್ ಆಗೋದು. ಈಗ ಫ್ರೀ ಬಸ್ ಮಾಡಿದ್ರು, ಆತರ ಒಂದ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲೇ ಒಂದ್ ಸಣ್ಣ ಮಿನಿ ಹಬ್ ತರ ಅಲ್ಲಲ್ಲೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅಲ್ಲಲ್ಲೇ ಇರ್ತಾರೆ, ಅಲ್ಲಲ್ಲೇ ಒಂದು ಸ್ಮಾಲ್ ಎಕೋಸಿಸ್ಟಮ್ ಅಲ್ಲೇ ಬಿಲ್ಡ್ ಆಗುತ್ತೆ, ಅಲ್ಲೇ ಎಕನಾಮಿಕ್ಸ್ ಅಲ್ಲಲ್ಲೇ ಸರೌಂಡಿಂಗ್ ಆಗುತ್ತೆ. ಬಂದು ಇಲ್ಲಿ ಡೆನ್ಸಿಟಿ ಆಗಿ ಇಲ್ಲಿ ಪ್ರೆಷರ್ ಆಗೋ ನೆಸರಿ ಇರಲ್ಲ. ನೋಡಿ ಅಲ್ಲಿ ಅಷ್ಟೊಂದು ಶೈ ಆಗಿದ್ರಿ, ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಹೌದು, ಸೀನರಿ ಇದೆಲ್ಲ ಚೆನ್ನಾಗಿದೆ, ಹಾಗೆ ಇರ್ಲಿ ಅನ್ನೋದು ನಿಮ್ಮ ಅಭಿಪ್ರಾಯ. ನೀವು ಸೇಮ್ ಅಂತೀರಾ? ಹಾಗೇನಿಲ್ಲ, ಅಂದ್ರೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ, ನಮ್ಮಂತವರಿಗೆ ಕೆಲಸ ಸಿಗುತ್ತೆ ಅಂತ, ಚೆನ್ನಾಗುತ್ತೆ ಅಂತ. ಸೊ ಗ್ರೇಟರ್ ಮೈಸೂರ್ನ ನೀವು ವೆಲ್ಕಮ್ ಮಾಡ್ತೀರಾ? ಓಕೆ. ಸೊ ಅಷ್ಟೇ ಗೈಸ್, ನಮ್ದು ಕ್ವಶನ್.
ಗಂಧದ ಗುಡಿ ಇದು ಮೈಸೂರು, ಚಿನ್ನದ ನಾಡಿದು ಮೈಸೂರು ಅಂತ ದೊಡ್ಡವ್ರು ಹೇಳ್ತಾರೆ. ಇವಾಗ ನಮ್ಮ ಮೈಸೂರು ಬೃಹತ್ ಮೈಸೂರು ಆಗ್ತದೆ. ಈ ಬೃಹತ್ ಮೈಸೂರು ಅಂದ್ರೆ ಏನಂತೀರಾ? MCC ಇಂದ GMCC ಆಗ್ತದೆ, ಅಂದ್ರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಇಂದ ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಆಗ್ತದೆ. ಪಾಪ್ಯುಲೇಷನ್ ದೊಡ್ಡದಾಗ್ತದೆ, ಮೈಸೂರು ಎಕ್ಸ್ಪ್ಯಾಂಡ್ ಆಗ್ತದೆ. ನಮ್ಮ ಮೈಸೂರನ್ನ ಸೆಕೆಂಡ್ IT ಹಬ್ ಆಗಿ ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ 32 ವಿಲೇಜ್ಗಳನ್ನ ನಮ್ಮ ಮೈಸೂರಿಗೆ ಆಡ್ ಆನ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಒಳ್ಳೇದೆ, ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಖುಷಿ ಇದೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಮೈಸೂರು ಸೆಕೆಂಡ್ ಬೆಂಗಳೂರು ಆಗದಿರಲಿ ಅನ್ನೋದೇ ನಮ್ಮ ಕೋರಿಕೆ. ನಿಮ್ಮ ಪ್ರಕಾರ ಗ್ರೇಟರ್ ಮೈಸೂರು ಬೇಕಾ ಬೇಡವಾ ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೇನೆ ನಾನು ನೆಕ್ಸ್ಟ್ ಯಾವ ಕ್ವಶನ್ ಕೇಳ್ಬೇಕಂತನೂ ಸಹ ಕಮೆಂಟ್ ಮಾಡಿ. ಅಲ್ಲಿ ಗಂಟ ನೋಡ್ತಾ ಇರಿ ರಾಜ್ ಜಂಕ್ಷನ್. ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.